ಬೆಂಗಳೂರು ಕ್ಷೇತ್ರಕ್ಕೆ ಬಿಜೆಪಿ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಕೊಟ್ಟಿದೆ. ಇದಕ್ಕೂ ಮುಂಚೆ ನಡೆದಂತಹ ಕೆಲವು ಬೆಳವಣಿಗೆಗಳ ಬಗ್ಗೆ ಸಿಟಿ ರವಿ ಅವರು ಮಾತಾಡಿದ್ದಾರೆ. ಆ ಸ್ಟೋರಿ ನೋಡೋಕ್ಕೂ ಮುಂಚೆ ಮತ್ತೊಂದು ಸ್ಟೋರಿ ಇದೆ, ಇದನ್ನ ನೋಡ್ಬಿಡೋಣ. ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಚೋದನಕಾರಿ ಭಾಷಣಗಳಿಂದ ಕೋಮು ಗಲಭೆಗೆ ಇವರು ಕುಖ್ಯಾತರಾಗಿದ್ದಾರೆ. ಹೀಗಾಗಿ ಬಹಿರಂಗ ಪ್ರಚಾರ ಹಾಗೂ ಭಾಷಣಗಳನ್ನ ನಿರ್ಬಂಧಿಸಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಇದೇ ವಿಚಾರದಲ್ಲಿ ಕಾಂಗ್ರೆಸ್ ದೂರು ಕೊಟ್ಟಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿಯಿಂದ ದೂರು ದಾಖಲಾಗಿದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಕೊಟ್ಟಿರುವಂತಹ ದೂರನ್ನ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡುತ್ತೆ ಚುನಾವಣಾ ಆಯೋಗ ಅನ್ನೋದು ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಇತ್ತೀಚೆಗಷ್ಟೇ ನಗರಪೇಟೆಯ ಗಲಾಟೆ ವಿಚಾರದಲ್ಲಿ ನಾವು ನೋಡಿದ್ವಿ, ಹೇಗೆ ಕಾನೂನು ಸಂಕಷ್ಟ ಎದುರಾಗಿತ್ತು ಶೋಭಾ ಕರಂದ್ಲಾಜೆ ಅವರಿಗೆ. ನಂತರ ಅವರ ವಿಚಾರದಲ್ಲಿ ತಡೆ ಕೊಡೋ ಕೆಲಸವನ್ನ ಕೋರ್ಟೆ ಮಾಡಬೇಕಾಯಿತು. ಈ ಬೆನ್ನಲ್ಲೇ ಪ್ರಚೋದನಕಾರಿ ಭಾಷಣಗಳಿಂದ ಅವರು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಬಹಿರಂಗ ಪ್ರಚಾರ ಹಾಗೂ ಭಾಷಣಗಳಿಗೆ ನಿರ್ಬಂಧ ಮಾಡಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ಕೊಡೋ ಕೆಲಸವನ್ನು ಮಾಡಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಈ ಸಲ ನಿಲ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಬಟ್ ಅಲ್ಲಿ ಆರಂಭದಲ್ಲೇ ಕಾನೂನು ತೊಡಕು ಎದುರಾಗುತ್ತಾ, ಚುನಾವಣಾ ಆಯೋಗದಿಂದ ಅವರಿಗೆ ರೆಸ್ಟ್ರಿಕ್ಷನ್ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇದೆ.